ವಿಪಕ್ಷ ಬೇಕು, ಸ್ಟ್ರಾಂಗ್ ವಿಪಕ್ಷ ಬೇಕು ಅಂತ ಮಾತಾಡ್ತಿದ್ವಿ. ಈ ಸಲ ಸಿಗುವ ಲಕ್ಷಣ ಕಾಣಿಸ್ತಾ ಇದೆ. ಈ ಸಲ ವಿಪಕ್ಷಗಳು ಅಂದುಕೊಂಡಿದ್ದಕ್ಕಿಂತ ಸ್ಟ್ರಾಂಗ್ ಆಗ್ತಾ ಇವೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಫೈನಲ್ ಟ್ಯಾಲಿ ಬರುವವರೆಗೆ ಏನನ್ನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಹಿ ಇಸ್ ಮೇಕಿಂಗ್ ಹ್ಯೂಜ್ ಡಿಫರೆನ್ಸ್. ರಾಜಸ್ಥಾನದಲ್ಲಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಬಿಜೆಪಿಯ ಬಾಯಿಂದ ಗೆಲುವನ್ನು ಕಸಿದುಕೊಳ್ತಾ ಇದ್ದಾರೆ. ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ಬಿಜೆಪಿಯ ನಾಗಾಲೋಟವನ್ನ ತಡೀತಾ ಇದ್ದಾರೆ. ಒಟ್ಟಾರೆ ಫಲಿತಾಂಶದ ಮೇಲೆ ಅತಿ ದೊಡ್ಡ ಇಂಪ್ಯಾಕ್ಟ್ ಮಾಡ್ತಾ ಇರೋದು ಉತ್ತರ ಪ್ರದೇಶ. ಉತ್ತರ ಪ್ರದೇಶದಲ್ಲಿ ಮೋದಿ, ಯೋಗಿ, ರಾಮ ಮಂದಿರ ಬಿಜೆಪಿಯನ್ನ ಮತ್ತೆ 65-70 ಗಡಿಗೆ ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥದ್ದನ್ನು ಎಕ್ಸಿಟ್ ಪೋಲ್ಸ್ಗಳು ಹೇಳ್ತಾ ಇದ್ವು. ಆದರೆ ಅಖಿಲೇಶ್ ಯಾದವ್ ಅದಕ್ಕೆ ಅಡ್ಡಗೋಡೆಯಂತೆ ನಿಂತು NDAಕ್ಕಿಂತ INDIA ಒಕ್ಕೂಟ 3 ಸ್ಥಾನಗಳಿಂದ ಉತ್ತರ ಪ್ರದೇಶದಲ್ಲಿ ಮುಂದಿದೆ. 5 ಸ್ಥಾನಗಳಿಂದ 37 ಬಿಜೆಪಿ NDA ಮುಂದಿದ್ರೆ 42 INDIA. ಭಾರತದ ರಾಜಕಾರಣ T20 ಆಟಕ್ಕಿಂತ ಕುತೂಹಲಕಾರಿ ಎಂಬುದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಲೀಡ್ಸ್ಗಳನ್ನು ನೋಡಿದಾಗ ಎಕ್ಸಿಟ್ ಪೋಲ್ಗಳು ಹೇಳಿದ್ದಕ್ಕಿಂತ 40-45 ಕ್ಷೇತ್ರಗಳಲ್ಲಿ the states which are making difference are ರಾಜಸ್ಥಾನ್. ಐ ಥಿಂಕ್ ದೇ ಪ್ರೆಡಿಕ್ಟೆಡ್ 9 ಸ್ಥಾನ, ಈಗ 11 ಸ್ಥಾನದವರೆಗೆ ಹೋಗಿರ್ಬೋದು. ಬಟ್ ಉತ್ತರ ಪ್ರದೇಶ್ ಅಂಡ್ ವೆಸ್ಟ್ ಬೆಂಗಾಲ್ ಈ 2 ಸ್ಟೇಟ್ಗಳ ಪ್ರೆಡಿಕ್ಷನ್ಸ್ಗಳು ಲೀಡ್ಗಳನ್ನು ನೋಡಿದಾಗ ತಿರುಮುರುವಾದಂತೆ ಕಾಣ್ತಾ ಇದೆ. ನನಗೆ ಎಕ್ಸಿಟ್ ಪೋಲ್ಗಳ ಜೊತೆ ಕಂಪೇರ್ ಮಾಡಿದರೆ ಎಲ್ಲಿ ಬಿಜೆಪಿ ಸ್ಥಾನ ಕಡಿಮೆ ಆಗುತ್ತೆ ಅಂತಿತ್ತು ಅಲ್ಲಿ ವಿಪರೀತ ಕಡಿಮೆ ಆಗಿದೆ. ಎಲ್ಲಿ ಬಿಜೆಪಿ ಸ್ಥಾನ ಜಾಸ್ತಿ ಆಗುತ್ತೆ ಅಂತಿತ್ತು ಅಲ್ಲಿ ಅನ್ಕೊಂಡಂಗೆ ಜಾಸ್ತಿ ಆಗಿಲ್ಲ. ವೆಸ್ಟ್ ಬೆಂಗಾಲ್, ಎಸ್. ತೆಲಂಗಾಣ ಜಾಸ್ತಿ ಆಗಿದೆ. NDA ಒಟ್ಟಾರೆಯಾಗಿ ಆಂಧ್ರದಲ್ಲಿ ಜಾಸ್ತಿ ಆಗಿದೆ. ಕರ್ನಾಟಕದಲ್ಲಿ ಅಂದುಕೊಂಡಂತೆ ಅಂದರೆ 23 ಹೇಳ್ತಾ ಇದ್ರು. ಅಟ್ಲೀಸ್ಟ್ ಈಗಿನ ಪರಿಸ್ಥಿತಿ ಪ್ರಕಾರ ನೋಡಿ 9 ಕಾಂಗ್ರೆಸ್ ಬಂತೀಗ. ಎಸ್. 19 NDA ಇದೆ, 9ರಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ಉತ್ತರ ಪ್ರದೇಶ್ ವಿಪರೀತ ಕಡಿಮೆ ಆಗಿದೆ. ಪಶ್ಚಿಮ ಬಂಗಾಲ್ ಎಷ್ಟು ಜಾಸ್ತಿ ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ. ಪೋಲ್ಸ್ಟರ್ಗಳು ಎಡವಟ್ಟು ಮಾಡ್ಕೊಂಡಿದ್ದು ಅಲ್ಲಿ. ಬಟ್ ಉತ್ತರ ಪ್ರದೇಶದ ಈ ಮಟ್ಟಿಗಿನ ಕುಸಿತವನ್ನ ದೇಶದ ಯಾವ ಎಕ್ಸಿಟ್ ಪೋಲ್ಗಳು ಹೇಳಲಿಲ್ಲ. ಪ್ರದೀಪ್ ಗುಪ್ತಾ ಹೇಳಿದ್ದು 64ರಿಂದ 68 NDA ಅಂತ. 64ರಿಂದ 68 ಅಂದ್ರೆ ಕಳೆದ ಸಲ 62 ಬಂದಿತ್ತು. ದೈನಿಕ್ ಭಾಸ್ಕರ್ 55 ಹೇಳಿತ್ತು. ಎಸ್. ದೈನಿಕ್ ಭಾಸ್ಕರ್ ಉತ್ತರ ಪ್ರದೇಶದಲ್ಲಿ 55 ಹೇಳಿತ್ತು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಖಿಲೇಶ್ ಯಾದವ್ ಮತ್ತು ಕಾಂಗ್ರೆಸ್ ಇಂಡಿಯಾ ಒಕ್ಕೂಟ NDAಗಿಂತ ಉತ್ತರ ಪ್ರದೇಶದಲ್ಲಿ 5 ಸ್ಥಾನಗಳಲ್ಲಿ ಮುಂದಿದೆ. NDA 37 ಇದ್ರೆ INDIA ಒಕ್ಕೂಟ 42ರಲ್ಲಿ ಮುಂದಿದೆ. ಕಾಂಗ್ರೆಸ್ 3ರ ಗಡಿಯ ಹತ್ತಿರ ಮುಂದುವರಿಯುತ್ತೆ. ಈ ಟ್ರೆಂಡ್ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.